ಎಲ್ಲರಿಗೂ ನಮಸ್ಕಾರ. ಇಂದು ನಾವು ಆದಿ ಶಂಕರಾಚಾರ್ಯರ ಬಗ್ಗೆ ತಿಳಿದುಕೊಳ್ಳೋಣ. ಅವರು ಅದ್ವೈತ ತತ್ವವನ್ನು ಪರಿಪಾಲಿಸುತ್ತಿದ್ದರು. ಪ್ರತಿ ವರ್ಷ ಬರುವ ವೈಶಾಖ ಮಾಸದ ಶುಕ್ಲ ಪಕ್ಷದ ಪಂಚಮಿ ತಿಥಿಯಂದು ಶ್ರೀ ಶಂಕರಾಚಾರ್ಯರ ಜಯಂತಿಯನ್ನು ಆಚರಿಸಲಾಗುತ್ತದೆ. ಆದಿ ಶಂಕರಾಚಾರ್ಯರು ಕೇರಳದ ಕಾಲಡಿಯಲ್ಲಿ ನಂಬೋದರಿ ಬ್ರಾಹ್ಮಣ ದಂಪತಿಗಳಾದ ಶಿವಗುರು ಮತ್ತು ಆಲಿಯಾಂಬ ದಂಪತಿಗಳಿಗೆ ಜನಿಸಿದರು. ಅಂದಿನ ಕಾಲದಲ್ಲಿ ಅವನತಿಯತ್ತ ಸಾಗುತ್ತಿದ್ದ ಹಿಂದೂ ಧರ್ಮವನ್ನು ಪುನರ್ಜೀವನಗೊಳಿಸಲು ಅವರು ಅದ್ವೈತ ವೇದಾಂತ ತತ್ವವಾದ ಅಂದರೆ ಜೀವಾತ್ಮ ಮತ್ತು ಪರಮಾತ್ಮ ಒಂದೇ ಎಂದು ದೇಶದಾದ್ಯಂತ ಸಾರಿದರು. ಭಾರತದ 4 ದಿಕ್ಕಿನಲ್ಲಿ ಆಮ್ನಾಯ ಮಠಗಳನ್ನು ಸ್ಥಾಪಿಸಿ ಸನಾತನ ಧರ್ಮವನ್ನು ರಕ್ಷಿಸಲು ಭದ್ರ ಬುನಾದಿಯನ್ನು ಹಾಕಿದರು. ಉತ್ತರದಲ್ಲಿ ಬದ್ರಿಕಾಶ್ರಮದ ಜ್ಯೋತಿರ್ಮಠ, ದಕ್ಷಿಣದಲ್ಲಿ ಶ್ರೀ ಶೃಂಗೇರಿ ಶಾರದಾ ಪೀಠ, ಪೂರ್ವದಲ್ಲಿ ಪೂರಿ ಗೋವರ್ಧನ ಮಠ, ಪಶ್ಚಿಮದಲ್ಲಿ ದ್ವಾರಕೆಯ ದ್ವಾರಕಾ ಮಠ. ಶೈವ, ವೈಷ್ಣವ, ಶಾಕ್ತ, ಗಾಣಪತ್ಯ, ಸೌರ ಮತ್ತು ಸ್ಕಂದ ಮತಗಳನ್ನು ಒಗ್ಗೂಡಿಸಿ ಷಣ್ಮತ ಪದ್ಧತಿಯನ್ನು ಸ್ಥಾಪಿಸಿದವರು ಆದಿಶಂಕರಾಚಾರ್ಯರು. ಆದಿಶಂಕರಾಚಾರ್ಯರ ಜಯಂತಿಯೊಂದು ಆದಿಶಂಕರಾಚಾರ್ಯರು ಬೋಧಿಸಿದ ಬೋಧನೆಗಳನ್ನು ನೆನಪಿಸಿಕೊಳ್ಳಲಾಗುತ್ತದೆ. ಈ ದಿನ ಮಠಗಳಲ್ಲಿ ವಿಶೇಷ ಪೂಜೆ, ವೇದ ಪಾರಾಯಣ ಮತ್ತು ವಿಚಾರಗೋಷ್ಠಿಗಳನ್ನು ನಡೆಸಲಾಗುತ್ತದೆ. ಈ ದಿನ ಜ್ಞಾನ ಮತ್ತು ಆತ್ಮ ಸಾಕ್ಷಾತ್ಕಾರಕ್ಕೆ ಪ್ರಾಮುಖ್ಯತೆ ಸಾರುತ್ತದೆ. ಇಂತಹ ಶ್ರೀಮದ್ ಜಗದ್ಗುರು ಶ್ರೀಮದ್ ಆದಿಶಂಕರ ಭಗವತ್ಪಾದಾಚಾರ್ಯರು ಸನ್ನಿಧಿಯನ್ನು ಶ್ರೀ ಶೃಂಗೇರಿ ಶಿವಗಂಗಾ ಶಾರದಾ ಮಠದ 15ನೇ ಅಧಿಪತಿಗಳಾದ ಶ್ರೀ ಸಚ್ಚಿದಾನಂದ ಅಭಿನವ ಸುಬ್ರಹ್ಮಣ್ಯ ಭಾರತಿ ಮಹಾಸ್ವಾಮಿಗಳವರು 1967ರಲ್ಲಿ ನಿರ್ಮಿಸಿದರು. ಕಾಲಾನಂತರ ಶಿಥಿಲ ಅವಸ್ಥೆಗೆ ತಲುಪಿದ್ದ ದೇವಸ್ಥಾನವನ್ನು ಪುನರ್ನಿರ್ಮಾಣ ಮಾಡಲು ಶ್ರೀಮಠದ 18ನೇ ಅಧಿಪತಿಗಳಾದ ಪುರುಷೋತ್ತಮ ಭಾರತಿ ಮಹಾಸ್ವಾಮಿಗಳವರು ನಿರ್ಧಾರ ಮಾಡಿದರು. ಶೋಭಕ ನಾಮ ಸಂವತ್ಸರದ ಜ್ಯೇಷ್ಠ ಕೃಷ್ಣ ದಶಮಿ ಅಂದರೆ 23/6/2022ರಂದು ನೂತನವಾಗಿ ಶಿಲಾಮಯ ದೇವಸ್ಥಾನದಲ್ಲಿ ಶಂಕರಾಚಾರ್ಯರ ಭವ್ಯವಾದ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ಶೃಂಗೇರಿ ಜಗದ್ಗುರುಗಳು ಶ್ರೀ ವಿಧುಶೇಖರ ಭಾರತಿ ಸನ್ನಿಧಾನಗಳವರು ಅಮೃತ ಹಸ್ತದಿಂದ ಕುಂಭಾಭಿಷೇಕವನ್ನು ನೆರವೇರಿಸಿದರು.